ಕರ್ನಾಟಕ ಶಿಕ್ಷಣ ಬೋರ್ಡು ಅದೇ ರೀತಿಯಾಗಿ ಕರ್ನಾಟಕ ಶಿಕ್ಷಣ ಇಲಾಖೆಯಿಂದ SSLCದು ಸೆಕೆಂಡ್ PUCದು ಪ್ರಶ್ನೆ ಪತ್ರಿಕೆ ರಿಲೀಸ್ ಮಾಡಿದ್ದಾರೆ ಅಂತೇಳಿ ಇನ್ಸ್ಟಾಗ್ರಾಮ್ದಲ್ಲಿ ತುಂಬಾ ಜನ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಆನ್ಸರ್ ಈಗಾಗಲೇ ಲೀಕ್ ಆಗಿದೆ ಅಂತ ಹೇಳ್ತಿದ್ದಾರೆ. ಈ ಒಂದು ಪರೀಕ್ಷೆ ಮುಗಿಯೋ ಮುಂಚಿತವಾಗಿಯೇ ಪ್ರಶ್ನೆ ಪತ್ರಿಕೆಗಳು ವೈರಲ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಇದ್ರೆ ಯಾವ ರೀತಿಯಾಗಿ ಏನು ಎಲ್ಲ ಮಾಹಿತಿನ ಚರ್ಚೆ ಮಾಡೋಣ. ಅದೇ ರೀತಿಯಾಗಿ ಇನ್ನೊಂದು ಮಾಹಿತಿ, ನಿಮ್ಮ ಒಂದು ಮೊಬೈಲ್ನಲ್ಲಿ ಇದೇ ರೀತಿಯಾಗಿ ಡಾಕ್ ಸೇವಕ ಭಾರತೀಯ ಅಂಚೆ ಇಲಾಖೆಯಿಂದ ಈ ರೀತಿಯಾಗಿ ಒಂದು ಮೆಸೇಜ್ಗಳು ಕಳಿಸ್ಕೊಡ್ತಿದ್ದಾರೆ. ಇಲ್ಲಿ ನೋಡಿ, ಇಂಡಿಯನ್ ಪೋಸ್ಟ್ ಆಫೀಸಿಂದ ಈ ರೀತಿಯ ಮೆಸೇಜ್ಗಳನ್ನು ಕಳಿಸ್ಕೊಡ್ತಿದ್ದಾರೆ. ಗಿಫ್ಟ್ ಒಂದು ಮೆಸೇಜನ್ನು ಕಳಿಸ್ಕೊಡ್ತಾ ಇದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನು ಅನಾಹುತ ಆಗತ್ತೆ, ಯಾಕೆ ಕಳಿಸ್ಕೊಡ್ತಿದ್ದಾರೆ ಎಲ್ಲ ಮಾಹಿತಿ ಇರತ್ತೆ. ಬಟ್ ಇದು ಫೇಕ್ ಆಗಿರತ್ತೆ. ಇದೇನು ತಿಳಿಸ್ಕೊಡ್ತಾ ಇದ್ದೇನಲ್ಲ, ಖುದ್ದಾಗಿ ನಮ್ಮೊಂದು ಭಾರತೀಯ ಅಂಚೆ ಇಲಾಖೆ ತಿಳಿಸ್ಕೊಟ್ಟಿದೆ ನೋಡಿ. ಇದು ಸಂಪೂರ್ಣವಾಗಿ ಫೇಕ್ ಆಗಿರತ್ತೆ. ನಾವು ಯಾವುದೇ ರೀತಿಯಾಗಿ ಗಿಫ್ಟನ್ನು ಕೊಡೋದಿಲ್ಲ, ಅದು ವಿತರಣೆ ಮಾಡೋದಲ್ಲ, ಇದನ್ನು ವಿತರಣೆ ಮಾಡೋದಿಲ್ಲ. ಸರ್ಕಾರದಿಂದ ಸಿಗುವಂತೆ ಯಾವುದೇ ಗಿಫ್ಟ್ ಇಲ್ಲ, ಇದು ಸ್ಪಷ್ಟನೆ ಕೊಟ್ಟಿದೆ. ಆದರೆ ಇದು ಯಾಕೆ ಬರ್ತಾ ಇದೆ, ಈ ಒಂದು ತುಂಬ ಜನರಿಗೆ ಈಗಾಗಲೇ ಬಂದಿದೆ, ಎಲ್ಲ ಮಾಹಿತಿ ಇರತ್ತೆ. ಕೊನೆ ತನಕ ನೋಡಿ. ಇನ್ನೂ ತನಕ ಯಾರ್ಯಾರು ಫಾಲೋ ಮಾಡ್ಕೊಂದಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂದಿಲ್ಲ, ಎರಡೂ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ, ಈಗ ಕರ್ನಾಟಕ ರಾಜ್ಯದಿಂದ ಈ ಒಂದು SSLCದು ಸೆಕೆಂಡ್ PUCದು ಏನು ಪ್ರಶ್ನೆ ಪತ್ರಿಕೆ ರಿಲೀಸ್ ಮಾಡಿದಾರಂತೆ. ಈ ಒಂದು ಪರೀಕ್ಷೆ ಮುಗಿಯೋಕ್ಕಿಂತ ಮುಂಚಿತವಾಗಿಯೇ ಪ್ರಶ್ನೆ ಪತ್ರಿಕೆ ಲಿಂಕ್ ಆಗಿದೆ ಅಂತೇಳಿ ಈ ರೀತಿ ಹೇಳ್ತಿದ್ದಾರೆ. ನೋಡ್ಸಂದ್ರೆ ನನಗೂ ಕೂಡ ಆ ಒಂದು ಮಾಹಿತಿ ಬಂದಿತ್ತು. ತುಂಬ ಜನ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರು, ಪ್ರಶ್ನೆ ಪತ್ರಿಕೆ ಕಳಿಸ್ಕೊಡಿ, ಆ ಒಂದು ಪ್ರಶ್ನೆ ಪತ್ರಿಕೆ ಕಳಿಸ್ಕೊಡಿ, ಸೆಕೆಂಡ್ PUCದು ಕಳಿಸ್ಕೊಡಿ, SSLCದು ಕಳಿಸ್ಕೊಡಿ. ನನಗೆ ಗೊತ್ತಿಲ್ಲ ಯಾಕೆ ಹೇಳ್ತಿದ್ದಾರೆ ಏನಂತ ಹೇಳಿ. ಇದಕ್ಕೆ ಸರ್ಚ್ ಮಾಡಿದಾಗ ಆಮೇಲೆ ಗೊತ್ತಾಯ್ತು, ಇನ್ಸ್ಟಾದಲ್ಲಿ ಬಬ್ಬ ನಾರ್ತಾ ಇದೆ ಅಂಥೇಳಿ. ಪೂರ್ತಿಯಾಗಿ ಇನ್ಸ್ಟಾದಲ್ಲಿ ಹೆಂಗಾಗಿದೆ ಅಂದರೆ, ಈಗ ಏನು ಇರಲಿಲ್ಲ ಅಂದ್ರೆ ಕೂಡ ಫಾಲೋವರ್ಸ್ಗೋಸ್ಕರ, ಲೈಕ್ಗೋಸ್ಕರ ಅಂತ ಒಂದು ವಿಡಿಯೋ ಮಾಡೋದು. ಏನು ಮಾಡೋದು, ಈ ಒಂದು ಸೆಕೆಂಡ್ PUCದು ಪ್ರಶ್ನೆ ಪತ್ರಿಕೆ ನನ್ನ ಹತ್ರ ಇದೆ, ಲೀಕ್ ಆಗಿದೆ, ಕಳಿಸ್ಕೊಡ್ತೇನೆ, ಭಯದಲ್ಲಿ ಲಿಂಕ್ ಇರತ್ತೆ. ಅದೇ ರೀತಿ ನಿಮಗೆ ಫಾಲೋ ಮಾಡಿರ್ಬೇಕು, ಕಮೆಂಟ್ ಬಾಕ್ಸ್ನ ಲಿಂಕನ್ನು ಕಮೆಂಟ್ ಮಾಡಿ, ಇಷ್ಟು ಹೇಳ್ತಾರೆ, ಮುಗೀತು. ಅದಕ್ಕೆ ನೀವು ಫಾಲೋ ಮಾಡ್ತಾರ, ಕಮೆಂಟ್ ಮಾಡ್ತಾರ, ಏನು ಮಣ್ಣು ಬರಲ್ಲ, ಸುಳ್ಳು ಸುದ್ದಿ ಆಗಿರತ್ತೆ. ಅರ್ಥ ಮಾಡ್ಕೊಳ್ಳಿ. ಸರ್ಕಾರದಿಂದ ಯಾವುದೇ ರೀತಿಯಾಗಿ SSLCದು ಸೆಕೆಂಡ್ PUCದು ಯಾವುದೇ ರೀತಿಯ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿಲ್ಲ. ಅರ್ಥ ಮಾಡ್ಕೊಳ್ಳಿ, ಯಾವುದೇ ರೀತಿ ಲೀಕ್ ಆಗಿಲ್ಲ. ಈ ರೀತಿಯ ಸುಮ್ಮನೆ ಸುಳ್ಳು ಸುದ್ದಿ ಎಬ್ಬಿಸ್ತಿದ್ದಾರೆ. ಯಾರಾದರೂ ಈ ರೀತಿ ಲೀಕ್ ಆಗಿದೆ, ಇಷ್ಟು ಅಮೌಂಟ್ ಕೊಡ್ತೇನೆ, ಹಂಗೆ ಮಾಡ್ತೇನೆ, ನನಗೆ ಇಷ್ಟು ಅಮೌಂಟ್ ಕಳಿಸ್ಕೊಡಿ, ನಾನು ನಿಮಗೆ ಈ ರೀತಿಯಾಗಿ SSLCದು ಸೆಕೆಂಡ್ PUCದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸ್ಕೊಡ್ತೇವೆ ಅಂದರೆ ಅಮೌಂಟ್ ಹತ್ರ ಕಳ್ಸಕ್ಕೆ ಹೋಗ್ಬೇಡಿ. ಅಂಥವ್ರನ್ನ ಬೇಗ ಬ್ಲಾಕ್ ಮಾಡಿ ಅಥವಾ ಕಂಪ್ಲೇಂಟ್ ಕೊಡಿ. ನಿಮ್ಮದೇ ಅಮೌಂಟ್ ಹೋಗುತ್ತೆ, ನಿಮ್ಮದೇ ಸುಮ್ಮನೆ ಎಲ್ಲ ನಿಮ್ಮದೇನು ಹಾಳು ಮಾಡ್ಕೊತ ಪರಿಸ್ಥಿತಿ ಬಂದರೆ ಬರ್ಬೋದು. ಸರ್ಕಾರದಿಂದ ಯಾವುದೇ ರೀತಿಯಾಗಿ ಯಾವುದೇ ಕ್ವಶನ್ ಪೇಪರನ್ನು ರಿಲೀಸ್ ಮಾಡಿಲ್ಲ. ನಡೆಯುವಂಥ ಪ್ರಶ್ನೆ ಈಗ ನಡೀತದಲ್ಲ ಎಕ್ಸಾಮು, ಅದರದ್ದು ಅದೇ ನಂತರ ಸೆಕೆಂಡ್ PUCದು SSLCದು ಯಾವುದೇ ಲೀಕ್ ಮಾಡಿಲ್ಲ. ಸರ್ಕಾರದಿಂದ ಯಾವುದೇ ರೀತಿ ಸ್ಪಷ್ಟನೆ ಕೂಡ ಕೊಟ್ಟಿಲ್ಲ. ಅರ್ಥ ಮಾಡ್ಕೊಳ್ಳಿ. ಲೈಕು, ವ್ಯೂಸು, ಫಾಲೋಸ್ಗೋಸ್ಕರ ಅವರು ಸುಳ್ಳು ಸುದ್ದಿಯನ್ನು ಎಬ್ಬಿಸ್ತಿದ್ದಾರೆ. ಈ ಒಂದು 2026ರಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ. 2025ರಲ್ಲಿ ಕೂಡ ಆಗಿತ್ತು, ನಾನೇ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈಗ ಕೂಡ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಇಷ್ಟೇ ನಿಮಗೆ ಮಾಹಿತಿ. ಮತ್ತು ಇದು ಕೂಡ ಅಷ್ಟೇ. ಇಲ್ಲಿ ನೋಡಿ, ಯಾವುದಿದೆ ನೋಡ್ಬೋದು, .com ಇಲ್ಲ, .in ಇಲ್ಲ, ಯಾವುದೇ ಇಲ್ಲ. ಇದು ಫೇಕ್ ಆಗಿರತ್ತೆ. ಇಂಥ ಒಂದು ಫೇಕ್ದಿಂದ ನಿಮ್ಮ ಒಂದು ಮೊಬೈಲ್ನಲ್ಲಿ ಸಾಫ್ಟ್ವೇರ್ಗಳು ಇನ್ಸ್ಟಾಲ್ ಆಗ್ಬೋದು. ಅದೇ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ಗಳು ಹ್ಯಾಂಗ್ ಆಗ್ಬೋದು, ಅಡ್ವರ್ಟೈಸ್ಗಳು ಜಾಸ್ತಿ ಬರ್ಬೋದು. ಅದೇ ರೀತಿಯಾಗಿ ಮೊಬೈಲ್ ವರ್ಕೇ ಆಗೋದಿಲ್ಲ, ಸ್ಟ್ರಕ್ ಆಗಿಬಿಡತ್ತೆ. ಆಗ ನಿಮ್ಮ ಮೊಬೈಲ್ ಸ್ಟ್ರಕ್ ಆದ ತಕ್ಷಣ ಸ್ವಿಚ್ ಆಫ್ ಆಗುವಂಥ ಸಾಧ್ಯತೆ ಇರತ್ತೆ. ಸ್ವಿಚ್ ಆಫ್ ಆತಂದರೆ ನಿಮ್ಮ ಒಂದು ಪ್ರತಿಯೊಂದು ಮೆಸೇಜ್ಗಳು, ಆ್ಯಕ್ಸಸ್ಗಳು, ಅವ್ರೇನು ಇದೆಲ್ಲ ಕಳಿಸಿರ್ತಾರೆ ಲಿಂಕು, ಅವ್ರ ಹತ್ರ ಎಲ್ಲ ಹೋಗುತ್ತೆ. ಆಗ ನಿಮ್ಮ ಒಂದು ಬ್ಯಾಂಕು ಪ್ರತಿಯೊಂದನ್ನು ಅವ್ರು ತಗೊಳ್ಳೋಂಥ ಸಾಧ್ಯತೆ ಅಲ್ಲ, ಹಂಗಾಗಿ ಆಗತ್ತೆ. ಇಂಥ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದು ಪೂರ್ತಿಯಾಗಿ ಫೇಕ್ ಇದೆ ಅಂತೇಳಿ ಖುದ್ದಾಗಿ ಪೋಸ್ಟ್ ಆಫೀಸ್ನೇ ತಿಳಿಸ್ಕೊಟ್ಟಿದೆ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಇದು ಒಂದೇ ಅಲ್ಲ, ಇಂಥ 100 ಲಿಂಕ್ಗಳು ಬರ್ತವೆ, ಅಂಥದ್ರ ಮೇಲೆ ಕ್ಲಿಕ್ ಮಾಡಬೇಡಿ.